ನಮಸ್ತೆ ಗೆಳೆಯರೇ! ಹಿಂದಿನ ಈ ವಿಡಿಯೋದಲ್ಲಿ ಏನಪ್ಪ ಮಾಹಿತಿ ಇದೆ ಅಂತ ಹೇಳಿದ್ರೆ ಗಮನಿಸ್ತಾ ಇರ್ಬೋದು ಸೌತೆಕಾಯಿ ಬೆಳೆ ಬಗ್ಗೆ ಇರುತ್ತೆ. ಸೌತೆಕಾಯಿ ಬೆಳೆ ಅಂತ ಹೇಳಿದ್ರೆ ನಾವು ನಾರ್ಮಲ್ ಆಗಿ ಬೆಳೆಯುವಂಥ ಸೌತೆಕಾಯಿ ಅಲ್ಲ ಇದು. ಸೊ ಇದರ ಇಳುವರಿ ವಿಚಾರಕ್ಕೆ ಬಂದಾಗ ಇಲ್ಲಿ ನೋಡ್ರಿ, ನೀವು ಗಮನಿಸ್ಬೋದು ಒಂದೇ ಒಂದು ಇದರಲ್ಲಿ ಎಷ್ಟು ಇದಿದೆ ಪಿಂದೆಗಳಿದೆ ಅಂತ. ಒಂದು ಇದರಲ್ಲಿ ಗೆಣುವಲ್ಲಿ ಸುಮಾರು 4ರಿಂದ 5, 6 ಪಿಂದೆಗಳಿರುತ್ತೆ. ಟನ್ನೇಜ್ ವಿಚಾರಕ್ಕೆ ಬಂದಾಗ ಎಕರೆಗೆ 30 ಟನ್ನು ಮೇಲೆ ಬೆಳಿಬೋದಂತೆ. ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಮುಖ್ಯವಾಗಿ ಇದರ ಮೇಲ್ಮೈ ಎಲ್ಲ ಬಂದು ಮುಳ್ಳು ಥರ ಇರ್ತದೆ. ಸೊ ಇದನ್ನು ಹಾರ್ವೆಸ್ಟಿಂಗ್ ಮಾಡೋ ಟೈಮಲ್ಲಿ ಗ್ಲೌಸ್ಗಳನ್ನ ಬಳಕೆ ಮಾಡ್ಕೊಂಡು ಹಾರ್ವೆಸ್ಟಿಂಗ್ ಮಾಡ್ತಾರೆ. ಮತ್ತು ಇದನ್ನು ಬಳಕೆ ಮಾಡೋದು ಬಂದು ನಮ್ಮ ಕಡೆ ಜಾಸ್ತಿ ಬಳಕೆ ಮಾಡೋದಿಲ್ವಂತೆ. ಸೊ ಇದೆಲ್ಲ ಎಕ್ಸ್ಪೋರ್ಟ್ ಆಗುತ್ತಂತೆ. ಮತ್ತು ಇನ್ನೊಂದು ವಿಶೇಷತೆ ಏನಪ್ಪ ಅಂತ ಹೇಳಿದ್ರೆ ಇದರು ಬಂದು ಯಾರು ನಾರ್ಮಲ್ಲಾಗಿ ನಾವು ಬೆಳೆಯೋದಕ್ಕಿಂತ ಕೆಲವೊಬ್ಬರು ಕಂಪ್ನಿಗಳವ್ರು ಇದ್ದಾರಂತೆ. ಆ ಕಂಪ್ನಿಗಳವರೇ ಬೀಜ ಅಂದರೆ ಸಸಿಯಿಂದ ಹಿಡಿದು ಅದಕ್ಕೆ ಬೇಕಾಗಿರುವಂಥ ಮೇಂಟೆನೆನ್ಸ್ ಏನೇನಿದೆ ಅದನ್ನೆಲ್ಲ ಕೊಡ್ತಾರೆ. ನಿಮ್ಮದು ಬರೀ ನಿಮ್ಮ ಜಮೀನು ಮತ್ತು ನಿಮ್ಮ ಅಂದರೆ ಮೇಂಟೆನೆನ್ಸು ಏನು ಅದರಲ್ಲಿ ಮಾಡಬೇಕಾಗಿರೋಂಥ ಕೆಲಸಗಳು ಇನ್ನು ಉಳಿದಿದ್ದು ಎಲ್ಲ ನೀವು ನೋಡಿಕೊಂಡ್ರೆ ಸಾಕು. ಇನ್ನು ಮಿಕ್ಕಾದೆಲ್ಲ ಬಂಡವಾಳ ಬಂದು ಕಂಪ್ನಿ ಕಡೆಯಿಂದನೇ ಕೊಡ್ತಾರೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಬೈಬ್ಯಾಕ್ ಅಂತ ಹೇಳಿದ್ರೆ ಅವರೇ ಕೊಟ್ಟು, ಅವರೇ ಮಾಡಿಸಿ, ಅವರೇ ತಗೊಂಡು ಎಲ್ಲ ಅವರೇ ಮಾಡ್ಕೊತಾರೆ. ನೀವೇನು ತಗೊಂಡೋಗಿ ಇಂಥ ಮಾರ್ಕೆಟ್ಗೆ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ನೀವು ಮಾರ್ಕೆಟಿಂಗ್ ಮಾಡಬೇಕನ್ನೋ ಅವಶ್ಯಕತೆ ಇಲ್ಲ. ಬರ್ತಾರೆ, ತೂಕ ಹಾಕ್ಕೋತಾರೆ. ಅದರಲ್ಲಿ ಡಿಫ್ರೆಂಟ್ ಗ್ರೇಡಿಂಗ್ ಇರ್ತದೆ. ಯಾವ್ಯಾವ ಸೈಜ್ ಏನೇನು ರೇಟು ಅಂತ ತೂಕ ಹಾಕ್ಕೊಂಡು ನಿಮ್ಮ ಪೇಮೆಂಟ್ ಏನಾಯಿತು ಕೊಟ್ಬಿಟ್ಟು ಹೋಗ್ತಾರೆ. ಸೊ ಇದು ನಮ್ಮ ಕಡೆಗಿದೆ. ಬೇರೆ ಕಡೆಗೆ ಎಲ್ಲಾದರೂ ಇದ್ದರೆ ಇದನ್ನು ಟ್ರೈ ಮಾಡ್ಬೋದು ಅಂತ ಈ ವಿಡಿಯೋ. ಬನ್ನಿ ಹೋಗೋಣ ವಿಡಿಯೋಗೆ. ನಮಸ್ತೆ ಅರುಣ್ ಸರ್. ಒಂದು ಬಿ ವೈಟ್ ಬಗ್ಗೆ ಒಂದು ಉತ್ತಮವಾದ ಮಾಹಿತಿ ಕೊಟ್ಟು ಇಷ್ಟು ಸಹಕಾರ ಕೊಟ್ಟಿದ್ದೀರಾ. ಸೊ ಇದಾದ ನಂತರ ಒಂದು ವಿಭಿನ್ನವಾದ ಬೆಳೆ ಅಲ್ಲ, ಸೌತೆಕಾಯಿ ಎಲ್ಲರಿಗೂ ಗೊತ್ತೇ ಇರೋದು. ಗೊತ್ತೇ ಇರೋದು. ಬಟ್ ನಾ ಏನಂತ ಹೇಳಿದ್ರೆ ಬೇರೆ ಸೌತೆಕಾಯಿಗೂ ಇದಕ್ಕೂ ತುಂಬಾ ವ್ಯತ್ಯಾಸ ಕಾಣಿಸ್ತು. ಅದರ ಮೇಲ್ಮೆ ಒಂದ್ಸಲಿ ತೋರಿಸಿ ಸ್ನೇಹಿತರೆ, ಗಮನಿಸ್ರಿ. ಇಲ್ಲೇ ಕೈಯಲ್ಲಿ ಹಿಡ್ಕೊಂಡ್ರೆ ಮುಳ್ಳುಗಳೇ ಕುಚ್ತೈತೆ. ಅಣ್ಣ ಇದು ಯಾಕಣ್ಣ ಹಿಂಗೆ ಬಂದೈತೆ? ಎಲ್ಲ ನೈಸಾಗಿ ಬರ್ತದೆ, ಇದು ಯಾಕೆ ಹಿಂಗೈತೆ? ಇದು ಮೆಡಿಸಿನ್ ಕಾಯಿ ಅಂತ. ಮೆಡಿಸನ್ ಕಾಯಿ. ಇದು ಮನುಷ್ಯರು ತಿನ್ನೋದಲ್ಲ. ಮನುಷ್ಯರು ಮತ್ತೆ ಇನ್ಯಾರು ತಿನ್ನೋದಣ್ಣ? ಇದೆಲ್ಲ ನೀವು ಉಪ್ಪಿನಕಾಯಿ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ ಈ ವೆರೈಟಿ. ನಾರ್ಮಲ್ ಆಗಿ ಕಡೆ ಯಾರು ತಿನ್ನೋದಿಲ್ಲ. ಹೀಟ್ ಜಾಸ್ತಿ. ಸ್ನೇಹಿತರೆ, ಇಲ್ಲಿ ನೋಡಿ, ಇದು ಬಂದು ಆ್ಯಕ್ಚುಲಿ ಮೆಡಿಸನ್ ಸೌತೆಕಾಯಿ ಅಂತಾರಂತೆ. ಅಣ್ಣ ಈಗ ಈ ತಳಿ ಬಂದು ನಾನು ಸುಮಾರು ಕಡೆ ಕೇಳಿದ್ದೀನಿ, ಬಟ್ ನೋಡಿರಲಿಲ್ಲ. ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು. ಇದಕ್ಕೆ ಮಾರ್ಕೆಟಿಂಗ್ ಯಾವ ರೀತಿ ಮಾಡ್ಕೋತೀರಾ? ಮಾರ್ಕೆಟಿಂಗ್ ಏನಿಲ್ಲ ಇದಕ್ಕೆ. ಬೀಜ ಅವರೇ ಕೊಡ್ತಾರೆ, ಗೊಬ್ಬರ ಅವರೇ ಕೊಡ್ತಾರೆ, ತಗೊಳ್ಳೋದು ಅವರೇ, ಟ್ರಾನ್ಸ್ಪೋರ್ಟ್ ಅವ್ರದ್ದೇ. ಬರೀ ನಮ್ಮ ಲೇಬರ್ ಮತ್ತೆ ಮೇಂಟೈನ್ ಔಷಧಿ ಸಮೇತ ಎಲ್ಲ ಅವರೇ ಕೊಡ್ತಾರೆ. ಇನ್ನು ಉಳಿದ ವಿಚಾರಕ್ಕೆ ಹೋಗೋಣ. ಲ್ಯಾಂಡ್ ಪ್ರಿಪ್ರೇಷನ್ ಬಂದು ಇದಕ್ಕೇನಾದರೂ ವಿಭಿನ್ನವಾಗಿ ಏನಾದರೂ ಮಾಡಬೇಕಾ? ಯಾಕಂತ ಹೇಳಿದ್ರೆ ಈಗ ನಾರ್ಮಲ್ ಸೌತೆಕಾಯಿ ಬೆಳೆಯೋದು ಒಂಥರ ಇರ್ತದೆ. ಏನಿಲ್ಲ, ತಾಕತ್ ಇರಬೇಕು. ಮಾಮೂಲಿ ನಾವು ಎಲ್ಲ ಬೆಳೆಗಳಿಗೂ ಮಾಡ್ದಂಗೆ ಮಾಡ್ಬೋದು. ಈ ವೆದರಲ್ಲಿ ಸೌತೆಕಾಯಿ ಬೆಳೆಗಳು ಸುಮಾರು ಕೆಲವೊಬ್ಬರದ್ದು ನೋಡಿದ್ದೀನಿ, ಕೆಲವೊಬ್ಬರು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ, ಕೆಲವೊಬ್ರದ್ದು ತುಂಬಾ ಹೀನಾಯವಾಗೈತೆ. ಇಷ್ಟಿಷ್ಟೇ ಐತೆ, ಗಿಡ ಎಲ್ಲ ಇದಾಗ್ಬಿಡೈತೆ. ಕಾರಣ ಏನು ಸರ್? ಇದು ಈ ಕ್ಲೈಮೇಟ್ಗೆ ಆಗೋದು. ಇದು ಪರ್ಟಿಕ್ಯುಲರ್ ಈ ತಳಿ ನಾವು ನಾರ್ಮಲ್ ಆಗಿ ಯೂಸ್ ಮಾಡೋಂಥ ತಳಿಗಳು ಈ ಕ್ಲೈಮೇಟ್ ಅಲ್ಲಿ ಸ್ವಲ್ಪ ಮಾಡ್ಬೋದು. ಬಟ್ ಅದಕ್ಕೂ ಕರೆಕ್ಟ್ ಆಗಿ ಮಾಡಿದ್ರೆ ಇದೇ ತರ ಮಾಡ್ಬೋದು. ಇದೇ ತರ ಇದ್ರಲ್ಲಾದ್ರೂ ಮಾಡ್ಬೋದು. ಬಟ್ ಮಾಡೋ ಪ್ರಿಪ್ರೇಷನ್ ಇರುತ್ತೆ. ಗೊಬ್ಬರ ಮತ್ತೆ ಒಣಗಿಸ್ಬೇಕು ಭೂಮಿನ. ಹಂಗೆಲ್ಲ ಮಾಡಿದಾಗ ನೀವು ಆಟೋಮೆಟಿಕ್ ಆಗಿ ಎಲ್ಲ ಬೆಳಿಬೇಕು. ಹಿಂದಿಂದೇನೆ ಬೆಳೆಗಳು ಹಾಕಂಗಿಲ್ಲ. ಮತ್ತೆ ಸರ್, ಈಗ ಸಸಿ ಎಲ್ಲ ಬಂದು ನಾವೇನೋ ಇನ್ವೆಸ್ಟ್ಮೆಂಟ್ ಮಾಡೋ ಥರ ಇಲ್ಲ, ಇದಕ್ಕೆ ಅವರೇ ಕೊಡ್ತಾರೆ. ಏನಾದರೂ ಕಂಪ್ನಿ ಬಗ್ಗೆ ಏನಾದರೂ ಹೇಳೋದಾದ್ರೆ ಏನೋ ಇಂಥದ್ದು ಅಂತ ಹೇಳ್ಬಿಟ್ಟು? ಕಂಪ್ನಿ ಬಗ್ಗೆನಾ? ನಿಯೋ ಫುಡ್ಸ್ ಅಂತ ಅವರು ಆಕ್ಚುಲಿ ಹೊಸೂರವರು. ಹೌದು. ಈಗ ಒಂದು ಮಾರ್ಕೆಟಿಂಗ್ ವಿಚಾರದಲ್ಲಿ ಬಂದಾಗ ನಾರ್ಮಲ್ ಆಗಿ ನಾವು ನೋಡ್ತೀವಿ ಸೌತೆಕಾಯಿ ಒಂದ್ಸಲಿ 40 ಇರುತ್ತೆ, ಒಂದ್ಸಲಿ 30 ಇರುತ್ತೆ, ಒಂದ್ಸಲಿ 10, 5 ಹೆಂಗಾದ್ರೆ ಹಂಗೆ ಇರ್ತದೆ. ಈ ಬೆಳೆಗೆ ನೀವು ಮಾರ್ಕೆಟಿಂಗ್ ಯಾವ ರೀತಿ? ಈಗ ಏನಂದ್ರೆ ಇದನ್ನ ಯಾರೋ ಇಲ್ಲಿ ಬಳಕೆ ಮಾಡಲ್ಲ ಅಂತೀರಲ್ವಾ? ಇದು ಮಾರ್ಕೆಟಿಂಗೇ ಇಲ್ಲ. ಬಟ್ ಏನಂದ್ರೆ ಇದು ಆ ಸೌತೆಕಾಯಿಗೆ ಈ ಸೌತೆಕಾಯಿಗೆ ಡಿಫ್ರೆನ್ಸ್ ಏನಂದ್ರೆ, ನೀವು ಅದು ಬರೀ 1 ಎಕರೆನಲ್ಲಿ ಒಂದು 10 ಟನ್ 15 ಟನ್ ಕೊಯ್ತೀರ. ಇದು ಹಂಗಲ್ಲ. ನೀವು ಕರೆಕ್ಟಾಗಿ ಗಿಡ ಆಗಿ ಈ ತರ ಆಗೋಯ್ತಂದ್ರೆ 30 ಟನ್ ಹಾರ್ವೆಸ್ಟಿಂಗ್ ಮಾಡಿ ಎಕರೆದಲ್ಲಿ. ಹೌದು, 30-35 ಟನ್. ಸರಿ, ಸುಮಾರು ನಿಮ್ಗೆ ಬೇಸಿಕ್ ರೇಟು ಎಲ್ಲ ಯಾವ ಫಿಕ್ಸೆಡ್ ರೇಟ್ ಇರುತ್ತೆ ಇದಕ್ಕೆ? 10 ರೂಪೀಸ್ ಫಿಕ್ಸೆಡ್ ರೇಟ್. ಖಂಡಿತ ಇದು ಈ ಥರ ಒಂದು ಆಪ್ಷನ್ಸ್ ಬಂದಾಗ ರೈತರು ಯೂಸ್ ಮಾಡ್ಕೊಂಡ್ರೆ ಉತ್ತಮ ಅಂತ ಹೇಳ್ತೀರಾ? ಮಾಡಿದ್ರೆ ಆರಾಮಾಗಿ ನಿಮಗೆ ಬಜ್ಜಿ ಕ್ಯಾಪ್ಸಿಕಮ್ ಇದಕ್ಕಿಂತ ಇವೆಲ್ಲ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟಾಗಿ ಮೇಂಟೈನ್ ಮಾಡಿದ್ರೆ
ಎಕರೆಗೆ ಎಲ್ಲಿದ್ರೆ ಆವರೇಜ್ ಆಗಿ ನೀವು 1 ಲಕ್ಷ ಖರ್ಚು ಮಾಡಿದ್ರೇನು 2 ಲಕ್ಷ 2.5 ಲಕ್ಷ ಆಟೋಮೆಟಿಕ್ ಆಗಿ ಸಿಗ್ತದೆ. 1 ಎಕರೆ ವಿಸ್ತೀರ್ಣಕ್ಕೆ 30 ಟನ್ 10 ರೂಪಾಯಿ ಬೆಲೆ ಅಂದ್ರೆ 3 ಲಕ್ಷ ಆಯಿತು. 40 ಟನ್ ಬೆಳೆದವರು 40 ಟನ್ನು ಬೆಳೆದಿದ್ದಾರೆ. ಸರ್ ಕಾಲಾವಧಿ ತಗೊಂಡಾಗ ಎಷ್ಟು ಡ್ಯೂರೇಷನ್ ಎಷ್ಟು ಸರ್ ಇದು? ಇದೆಲ್ಲ ನಿಮಗೆ 35 ಡೇಸ್ 40 ಡೇಸ್ಗೆ ಶಾಂಪಲ್ ಫಸ್ಟ್ ಹಾರ್ವೆಸ್ಟಿಂಗ್ಗೆ ಬಂದ್ಬಿಟ್ಟು ಆಮೇಲೆ ನೆಕ್ಸ್ಟ್ ಎಷ್ಟು ದಿನ ಕಾಲಾವಧಿ ಕೊಯ್ಯುತ್ತೆ? ಮಾಮೂಲಿ ಸೌತೆಕಾಯಿ ಕಿತ್ತಂಗಿದ್ದು 2 ಡೇಸ್ಗೆ ಒಂದ್ಸರಿ ಕಿಳ್ತಾನೆ ಇರಬೇಕು. ಅಂದರೆ ನಿಮಗೆ 30 ಕೊಯ್ಲು ಬರ್ತದೆ. 30 ಕೊಯ್ಲು ದಿನ ಬಿಟ್ಟು ದಿನ ತೆಗೆದಾಗ 30 ಕೊಯ್ಲಷ್ಟು ನಾವು ತಗೋಬೋದು ಹಾರ್ವೆಸ್ಟಿಂಗು. ಸರ್ ನಾನು ಅದನ್ನೇ ಕೇಳಿದೆ, ಈಗ ಮನುಷ್ಯರು ತಿನ್ನೋದಲ್ಲ ಅಂತ ಹೇಳ್ಬಿಟ್ರೆ ನಾನೆಲ್ಲ ಮೆಡಿಸನ್ಗೆ ಹಾಕ್ತಾರೆ ಅಂತ, ಮೆಡಿಸನ್ ಸೌತೆ ಅಂದ್ರೆ ಇದಕ್ಕೆ ಮೆಡಿಸನ್ಗೆ ಹಾಕ್ತಾರೇನೋ ಅಂದ್ಕೊಂಡೆ. ಬಟ್ ಜನ ಯೂಸ್ ಮಾಡ್ತಾರಲ್ವ ಇದು ಹೊರಗಿನ ದೇಶದಲ್ಲಿ? ಎಕ್ಸ್ಪೋರ್ಟ್ ಗೋಲ್ಡ್ ಅಂದರೆ ನಮ್ಮ ಕಡೆ ಯಾರು ತಿನ್ನಲ್ಲ. ಇದೆಲ್ಲ ಒಂದು ಕಂಪ್ನಿಗೆ. ಸರ್ ಅದೇ ನಾನು ಇಂಗ್ಲೀಷ್ ಕುಕುಂಬರ್ ಒಂದ್ಸಲಿ ತಿಂದಿದ ತಕ್ಷಣ ಏನಾಗುತ್ತೆ, ಒಂದೊಂದು ಸ್ವಲ್ಪ ಹೊತ್ತು ಹೊಟ್ಟೆ ನೋವು ಬರ್ತದೆ. ಇದು ಹಂಗೇನಾ? ಹೌದೌದು, ಹೀಟ್ ಜಾಸ್ತಿ. ಬಟ್ ಇವೆಲ್ಲ ನೀವು ಫಾರಿನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡೋದು. ನಾವು ನಾರ್ಮಲ್ ಆಗಿ ತಿನ್ನೋ ಸೌತೆಕಾಯಿ ಕೋಲ್ಡ್, ಇದು ಹೀಟ್ ಜಾಸ್ತಿ. ಉಪ್ಪಿನಕಾಯಿ ಬಳಸ್ತಾರೆ ಸರ್. ಈಗ ಲ್ಯಾಂಡ್ ಪ್ರಿಪ್ರೇಷನ್ ಎಲ್ಲ ಆಯಿತು, ಪೇಪರು ಖಂಡಿತವಾಗಿ ಹಾಕ್ಲೇಬೇಕಾ? ಹೌದು, ಹಾಕಿದ್ರೆ ಏನಂದ್ರೆ ನಿಮಗೆ ಈಲ್ಡ್ ಜಾಸ್ತಿ ಬರ್ತೈತೆ, ಮತ್ತೆ ಕಳೆ ಗಿಳೆ ಏನಿರಲ್ಲ. ಸರ್ ಸಸಿಯಿಂದ ಸಸಿಗೆ ಅಂತರ ಮತ್ತೆ ಹೇಳೋದಾದ್ರೆ ಎಷ್ಟು ಇಡಬೇಕು ಸರ್? ಒಂದಡಿಗೆ ಒಂದು ಸಸಿ ನಾಟಿ ಮಾಡ್ಕೋಬೇಕು. ಸಾಲಿಂದ ಸಾಲಿಗೆ ಸರ್ ಒಂದು 4.5 5 ಅಡಿ ಲಾಸ್ಟ್. 5 ಅಡಿ ಜಾಸ್ತಿ ದೂರ ಆಗುತ್ತೆ, ಸಸಿಗಳು ಕಡಿಮೆ ಕೂತ್ಕೊಳ್ಳುತ್ತೆ. ಕಡ್ಡಿಗಳು ಬಂದು ನಾರ್ಮಲ್ ಆಗಿ ಎಲ್ಲದಕ್ಕೂ ಇದು ಮಾಡ್ದಂಗೆ ಮಾಡಬೇಕು. ಸ್ವಲ್ಪ ಸ್ಟಿಫಾಗಿ ಮಾಡ್ಕೊಬೇಕಲ್ಲ. ಹೌದು, ಡಬಲ್ ಕಡ್ಡಿ ಹಾಕಿಲ್ಲ ಅಂದ್ರೆ ಡಬಲ್ ಕಡ್ಡಿ ಸಿಂಗಲ್ ಅಲ್ಲಿ ಬೆಳಿಬೋದು. ತಾಕತ್ ಇರ್ಬೇಕಷ್ಟೇ. ಹೊಸ ಕಡ್ಡಿ ಆದರೆ ಸಿಂಗಲ್ ಅಲ್ಲೂ ಬೆಳಿಬೋದು, ಇಲ್ಲಾಂದ್ರೆ ಡಬಲ್ ಅಲ್ಲಿ ಬೆಳಿಬೇಕು. ಇನ್ನು ಸರ್ ಇದರಲ್ಲಿ ಬಂದು ಡಿಫ್ರೆಂಟ್ ಗ್ರೇಡಿಂಗ್ ಅನ್ನೋದೆಲ್ಲ ಇರ್ತದೆ ಅಂತ ಹೇಳಿದ್ರೆ ಯಾವ ರೀತಿ ಸರ್ ಅದು? ಇವಾಗ ಲೆಕ್ಕಾಕ್ರಿ ನಿಮ್ಮ ಕೈಯಲ್ಲೇ ಇರೋದ್ರಲ್ಲಿ ಏನಾದ್ರು ಇದೆಯಾ? 10 ರೂಪೀಸ್. ಇದೆಲ್ಲ ದಪ್ಪ ಇರೋದು ನೋಡಿ, ಇದೆಲ್ಲ ನಿಮಗೆ 13 ಇರ್ತೈತೆ. ಇದೆಲ್ಲ ಬೇಬಿ. ಹೌದು, ನೋಡಿ ನಮ್ಮ ಮಾಮೂಲಿ ಸೌತೆ ಗಿಡಕ್ಕೆ ಇದಕ್ಕೇನು ವ್ಯತ್ಯಾಸ ಅಂದ್ರೆ ನಮ್ಮದು ಒಂದು ಬರ್ದೈತೆ. ಇಲ್ಲಿ ಒಂದೊಂದು ಗೊಂಚಲಲ್ಲಿ ಎಷ್ಟು 3 4 5 6 ನೋಡಿ, ಇಲ್ಲಿ ತನಕ ಫಾರ್ಮೇಶನ್ ಆಗೈತೆ. ಇಲ್ಲಿ ನೋಡಿ ಕೊನೆ ಚಿಗುರಲ್ಲೂ ನೋಡಿ ಸರ್, ಇಲ್ಲೇ ಇದೆ ಎಷ್ಟು ಇದಾಗಿದೆ ಸರ್. ಇದಕ್ಕೆ ಚಪ್ರದ ಮೆಥಡ್ ಅಲ್ಲಿ ಏನಾದ್ರು ಮಾಡಿದ್ರೆ ಏನಾದ್ರು ವರ್ಕೌಟ್ ಆಗುತ್ತಾ? ಚಪ್ರ ನಿಮ್ಗೆ ಅಷ್ಟು ಹೋಗೋದೇ ಇಲ್ಲ ಅಂದ್ರೆ ಓಕೆ, ಇಲ್ಲ ನೋಡಿ ಹಿಂಗ್ ಬರ್ತೈತೆ ಕೆಳಗಡೆನೆ. ಮತ್ತೆ ಈಗ ಸೈಡಲ್ಲಿ ಬರುವಂತ ಬಳ್ಳಿನಲ್ಲೂ ಕಾಯಿ ಬಿಟ್ಕೋತದೆ. ಹೌದೌದು, ನಿಮ್ಗೆ ಅದನ್ನೇ ಹೇಳಕ್ ಬಂದಿದೆ ನೋಡ್ರಿ. ಇವೆಲ್ಲ ಇದೆಯಲ್ಲ, ಇನ್ನು ಸ್ವಲ್ಪ ದಪ್ಪ ಇರುತ್ತೆ 45 25, ಇನ್ನು ಸ್ವಲ್ಪ ಮೀಡಿಯಂ, ಆಮೇಲೆ 13 10, ಆಮೇಲೆ 3 ರೂಪೀಸ್. ಬಿಗ್ ಅಂದ್ರೆ 3 ರೂಪೀಸ್. ಇಷ್ಟು ಎಲ್ಲ ಇದು 45 ರೂಪೀಸ್, 45 ರೂಪಾಯಿಂದ ಚಿಕ್ಕ ಸೈಜಿಂದ ಹಿಡಿದು ದೊಡ್ಡ ಸೈಜ್ವರೆಗೂ ಒಂದೊಂದು ಹಂತಕ್ಕೆ ಒಂದೊಂದು ರೇಟು. ಹಾರ್ವೆಸ್ಟಿಂಗ್ ನಾವು ಇವಾಗ ಚಿಕ್ಕದ್ರಲ್ಲೇ ಮಾಡಿದಾಗ ಏನಾಗುತ್ತೆ ಅಂದರೆ ತೂಕಗಳು ಬರೋದಿಲ್ಲ, ನಿಮಗೆ ಪ್ರೈಸಲ್ಲೇ ವರ್ಕೌಟ್ ಆಗುತ್ತೆ. ಈಗ ದಪ್ಪ ಆದ್ಮೇಲೆ ಮಾಡಿದ್ರೆ ನಮ್ಗೆ ಇದರಲ್ಲೇ ವರ್ಕೌಟ್ ಆಗುತ್ತೆ. ಇನ್ನು ಗೊಬ್ಬರಗಳ ವಿಚಾರಕ್ಕೆ, ಔಷಧಿ ವಿಚಾರಕ್ಕೆ ಎಲ್ಲ ಸೇಮೇನಾ? ಸೌತೆಕಾಯಿ ಬೆಳೆಗೆ ಏನು ಮಾಡ್ತಿರೋ ಅದನ್ನೇ ಸೇಮ್ ಅಷ್ಟೇ. ಎಲ್ಲ ಅವರೇ ಕೊಡ್ತಾರೆ, ನಿಮ್ಮ ಗೈಡ್ಲೈನ್ಸ್ ಅವರೇ ಬರ್ತಾರೆ, ವೀಕ್ಲಿ 1 ಟೈಮ್ ಬರ್ತಾರೆ, ನೋಡ್ತಾರೆ. ಅದಕ್ಕೆ ಏನು ಬೇಕೋ ಅವರೇ ಕೊಟ್ಟು ಹೋಗ್ತಾರೆ. ಅಂದರೆ ನಾವು ಪರ್ಚೇಸ್ ಮಾಡ್ಕೊಂಬರ್ಬೇಕಾ ಇಲ್ಲ ಅವ್ರು ಹೇಳಿ ತಗೊಂಬಂದು ನಾವೇ ಇದು ಮಾಡೋದು? ಎಲ್ಲ ಅವರೇ ಕೊಡ್ತಾರೆ ಪೂರ್ತಿ. ಟೇರ್ ನಿಮ್ಗೆ ಏನಿತ್ತು ಬೀಜ ನಾಟಿ ಮಾಡೋದ್ರಿಂದ ಔಷಧಿ ಹೊಡೆ ತನಕ ಅವರೇ ಗೈಡ್ಲೈನ್ಸ್. ನಾವು ಜಮೀನ ತಯಾರಿ, ಮೇಂಟೆನೆನ್ಸು ಎಲ್ಲ ನಮಗೆ ಸೇರಿರೋದು. ಇನ್ನು ಉಳಿದಿದ್ದೆಲ್ಲ ಜಮೀನು ನೀರು ನಮ್ದು. ಜಮೀನು ನೀರು ನಮ್ಮದು. ಒಂದು ಅಂದಾಜು ಒಂದು 30 ಟನ್ನು ನೀವು ಹೇಳಿದ್ರಲ್ವಾ, ಅಷ್ಟು ತೆಗಿಲಿಕ್ಕೆ ಅಂದರೆ ಲೇಬರ್ಸು ಖರ್ಚು ಎಲ್ಲ ಒಟ್ಟಾರೆ ಖರ್ಚು ಎಷ್ಟು ಬರ್ಬೋದು ಸರ್? ಅಂದರೆ ಇದನ್ನೆಲ್ಲ ಹೊರತುಪಡಿಸಿ ಗೊಬ್ಬರ ಎಲ್ಲ ಒಂದು 60 ರಿಂದ 70 ಸಾವಿರ 1 ಎಕರೆ ವಿಸ್ತೀರ್ಣಕ್ಕೆ. ಸೊ ಇಷ್ಟೆಲ್ಲ ಮಾಹಿತಿ ಕೊಟ್ಟು ಸಕಾಲ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸರ್. ನೀವು ಪಾಪ ನಿಮ್ಮ ಸಮಯನ ನಾನು ವ್ಯರ್ಥ ಮಾಡ್ತಾ ಇದ್ದೀನಿ ನೋಡಿ. ಗನ್ಸ್ಬೋದು ಸ್ನೇಹಿತರೆ. ಸರ್ ಈಗ ಹಾರ್ವೆಸ್ಟಿಂಗಲ್ಲಿ ಬಿಟ್ಟಿರೋದನ್ನ ಈಗ ಲೇಬರ್ಗೆ ಹೇಳಬೇಕು ಅರ್ಜೆಂಟಾಗಿ, ಅವರು ಪಾಪ ಹೊರಡಬೇಕು, ನಾನು ತಲೆ ತಿಂತಾನೆ ಇದ್ದೀನಿ. ಥ್ಯಾಂಕ್ ಯು ಸರ್. ಅಕ್ಕ ಗ್ಲೌಸ್ಗಳು ಮುಳ್ಳುಗಳು ಕುಚ್ತಾ ಕೈಕ? ಬೋರೆ ಮುಳ್ಳುಗಳೆಲ್ಲ ಇದಕ್ಕೆ ಹಾಕ್ತೀರಮ್ಮ? ಇವಾಗ ಯಾವ ಚೀಲಕ್ಕೆ ಹಾಕ್ತೀರಾ? ತಗೋಬೋದು. ತೋರಿಸಿ ಸರ್ ಗೊತ್ತಾಯ್ತು.
ಇದಕ್ಕೆ ಮೇಲೆ ಬರ್ತದೆ. ಎಲ್ಲ ಹಿಂದೆ ಸರ್ ನೋಡಿ ಕಾಯಿ ಬಿಡ್ತಾರ, ಕಾಯಿ ಬಿಟ್ಟಾಗ ಏನಾಗ್ತದಂದ್ರೆ ಹೂವು ಡ್ರಾಪ್ ಆಗುತ್ತೆ. ಹೂವು ಡ್ರಾಪ್ ಅಲ್ಲ, ಇನ್ನ ಒಂದು ಇಲ್ಲಿ ನೋಡಿ ಪಿಂದೆಗಳೆಲ್ಲ ಅದಕ್ಕೆ ಡ್ರಾಪ್ ಆಗಿರೋದು. 2 days ಬ್ಯಾಕೆ ಕಿತ್ತಿದ್ರೆ ಇದೆಲ್ಲ ಹಂಗೆ ಇರ್ತಾಯಿತ್ತು. ನಮ್ಗೆ ಇದೇನು ಮಾರ್ಕೆಟ್ ಅಂತ ವೆಯ್ಟ್ ಮಾಡೋದೇನು ಅವಶ್ಯಕತೆ ಇಲ್ಲ, ತೆಗೆದುಕೊಟ್ರೆ ಎತ್ಕೊಂಡು ಹೋಗ್ತಾರಲ್ವಾ. ಕಿತ್ತು ಕೊಡ್ತಾ ಇದ್ರೆ ಎತ್ಕೊಂಡು ಹೋಗ್ತಾಯಿತ್ತು. ಇದ್ರ ಸೊಳ್ಳೆಗಳು ಜಾಸ್ತಿ ಹೇಳೋಣ, ಸೊಳ್ಳೆಗಳು ಔಷಧಿ ಹೊಡೆದಿಲ್ಲ. ವಿಪರೀತ ವಚ್ಚ. ಸ್ನೇಹಿತರೆ, ನೋಡಿದ್ರಲ್ವ ಮೆಡಿಸಿನಲ್ ಸೌತೆಕಾಯಿ ಬೆಳೆ ಬಗ್ಗೆ ಮಾಹಿತಿ. ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಸ್ನ ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ.